ನಮಸ್ಕಾರ ಸ್ನೇಹಿತರೆ. ಇಂದು ನಿಮ್ಮ ಮುಂದೆ ನಾಳೆ ಅಂದರೆ 6 ಫೆಬ್ರವರಿ 2026 ಅಲ್ಲಿ ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗುತ್ತಿರುವ 4 ಹೊಸ ಕನ್ನಡ ಸಿನಿಮಾಗಳ ಸಂಪೂರ್ಣ ಅಪ್ಡೇಟ್ ತಂದಿದ್ದೇನೆ. ರಕ್ಕಸ್ ಪುರದೋಳ್. ರಾಜ್ ಬಿ ಶೆಟ್ಟಿ ಅಭಿನಯದ ಈ ಸಿನಿಮಾ ಮಿಸ್ಟರಿ ಥ್ರಿಲ್ಲರ್ ಜಾನರ್ಗೆ ಸೇರಿದೆ. ಈ ಚಿತ್ರದಲ್ಲಿ ರಾಜ್ ಬಿ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಅವರ ಜೊತೆ ಸ್ವಾತಿಷ್ಠ ಕೃಷ್ಣ, ಅರ್ಚನಾ ಕೊಟ್ಟಿಗೆ, ಗೋಪಾಲಕೃಷ್ಣ ದೇಶಪಾಂಡೆ ಸೇರಿದಂತೆ ಬಲಿಷ್ಠ ಕಲಾವಿದರ ತಂಡವಿದೆ. ಈ ಸಿನಿಮಾದ ಕತೆ ಒಂದು ವಿಚಿತ್ರ ಗ್ರಾಮ. ಅಲ್ಲಿ ನಡೆಯುವ ಅನುಮಾನಾಸ್ಪದ ಘಟನೆಗಳು ಮತ್ತು ಮನುಷ್ಯನ ಮನಸ್ಸಿನ ಒಳಗಿನ ರಕ್ಕಸತ್ವದ ಸುತ್ತ ನಡೆಯುತ್ತದೆ. ಟ್ರೈಲರ್ ನೋಡಿದ್ರೆ ಡಾರ್ಕ್ ಟೋನ್, ಡೀಪ್ ಮಿಸ್ಟರಿ ಮತ್ತು ರಿಯಾಲಿಸ್ಟಿಕ್ ಪ್ರೆಸೆಂಟೇಷನ್ ಕಾಣಿಸುತ್ತೆ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇಷ್ಟಪಡುವವರಿಗೆ ಇದು ಮಸ್ಟ್ ವಾಚ್. ಜೆ.ಸಿ. ದಿ ಯೂನಿವರ್ಸಿಟಿ. ಈ ಸಿನಿಮಾ ಕಾಲೇಜ್ ಡ್ರಾಮಾ ಪ್ಲಸ್ ಸೋಷಿಯಲ್ ಮೆಸೇಜ್ ಹೊಂದಿರುವ ಕತೆ. ಈ ಚಿತ್ರದಲ್ಲಿ ಯುವ ಕಲಾವಿದರು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಕತೆ ಒಂದು ವಿಶ್ವವಿದ್ಯಾಲಯದ ಹಿನ್ನೆಲೆ, ವಿದ್ಯಾರ್ಥಿಗಳ ಜೀವನ, ಜಸ್ಟಿಸ್, ಕಸ್ಟಡಿ ಮತ್ತು ಸಿಸ್ಟಮ್ ಒಳಗಿನ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತದೆ. ಟೈಟಲ್ ನೋಡಿದ್ರೆ ಸರಳ ಕಾಲೇಜ್ ಸಿನಿಮಾ ಅಂತ ಅನಿಸಬಹುದು, ಆದ್ರೆ ಒಳಗಿರುವ ಕತೆ ಸಾಕಷ್ಟು ಸೀರಿಯಸ್ ಮತ್ತು ರಿಯಾಲಿಸ್ಟಿಕ್ ಆಗಿದೆ. ಯುವಜನತೆಗೆ ಕನೆಕ್ಟ್ ಆಗುವ ಸಿನಿಮಾ. ನಾನ್ ವೆಜ್. ಈ ಸಿನಿಮಾ ಕಾಮಿಡಿ, ಡ್ರಾಮಾ ಜಾನರ್ಗೆ ಸೇರಿದೆ. ಇದು ಯೂತ್ ಲೈಫ್, ಟೀನೇಜ್ ಅಟಿಟ್ಯೂಡ್, ಸ್ಮಾಲ್ ಟೌನ್ ಕತೆಗಳನ್ನು ಲೈಟ್ ಕಾಮಿಡಿ ಟಚ್ನಲ್ಲಿ ಹೇಳುವ ಸಿನಿಮಾ. ಹೆಸರೇ ಸ್ವಲ್ಪ ಕಂಟ್ರೋವರ್ಸಿಯಲ್ ಅನಿಸಬಹುದು, ಆದ್ರೆ ಸಿನಿಮಾ ಫನ್, ಫೀಲ್ ಮತ್ತು ರಿಯಾಲಿಟಿ ಮಿಕ್ಸ್ ಆಗಿರುತ್ತದೆ. ಲೈಟ್ ಎಂಟರ್ಟೈನ್ಮೆಂಟ್ ಬೇಕು ಅನ್ನೋವರಿಗೆ ಸೂಕ್ತ ಸಿನಿಮಾ. ಕರಿಕಾಡ. ಕರಿಕಾಡ ಒಂದು ರೊಮ್ಯಾಂಟಿಕ್ ಆಕ್ಷನ್ ಎಂಟರ್ಟೈನರ್. ಈ ಸಿನಿಮಾದಲ್ಲಿ ಪ್ರೀತಿ, ಸಂಘರ್ಷ ಮತ್ತು ಗ್ರಾಮೀಣ ಹಿನ್ನೆಲೆಯ ಕತೆ ಇದೆ. ಸಾಂಗ್ಸ್, ಆಕ್ಷನ್ ಸೀನ್ಸ್ ಮತ್ತು ಕಮರ್ಷಿಯಲ್ ಎಲಿಮೆಂಟ್ಸ್ ಸಿನಿಮಾದ ಮುಖ್ಯ ಹೈಲೈಟ್. ಮಾಸ್ ಕ್ಲಾಸ್ ಮಿಕ್ಸ್ ಸಿನಿಮಾ ಹುಡುಕೋವರಿಗೆ ಇದೊಂದು ಆಯ್ಕೆ. ಒಟ್ಟಾರೆ ನೋಡಿದ್ರೆ ನಾಳೆ ಬಿಡುಗಡೆಯಾಗುತ್ತಿರುವ ಈ 4 ಸಿನಿಮಾಗಳು 4 ವಿಭಿನ್ನ ಜಾನರ್ಗಳಲ್ಲಿವೆ. ಮಿಸ್ಟರಿ ಥ್ರಿಲ್ಲರ್ ರಕ್ಕಸ್ ಪುರದೋಳ್, ಕಾಲೇಜ್ ಡ್ರಾಮಾ ಜೆ.ಸಿ. ದಿ ಯೂನಿವರ್ಸಿಟಿ, ಲೈಟ್ ಕಾಮಿಡಿ ನಾನ್ ವೆಜ್, ರೊಮ್ಯಾಂಟಿಕ್ ಆಕ್ಷನ್ ಕರಿಕಾಡ. ನೀವು ಯಾವ ಸಿನಿಮಾ ನೋಡ್ತೀರೋ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.